ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಏರಿಯಾದಲ್ಲಿ ಗ್ರಾಮ ದೇವತೆ ಜಾತ್ರೆ ಇದೆ. ಸೊ ಟೆಂಪಲ್ಗೆ ಹೋಗೋದು, ನಾನು ಆರತಿ ಓದ್ಕೊಂಡು ಹೋಗೋದು, ಹಾಗೆ ದೇವರು ಗುಡಿದು ಮುಂಚೆ ಎಲ್ಲೆಲ್ಲಿ ಹೋಯ್ತು ಅದ್ರದ್ದೆಲ್ಲ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಫಸ್ಟ್ ಮನೆ ದೇವ್ರಿಗೆ ಆರತಿ ಮಾಡಬೇಕು ಅಂತ ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಅಂತ ಗ್ರಾಮ ದೇವತೆಗೆ ಆರತಿ ಹೊತ್ಕೊಂಡು ಹೋಗೋಕ್ಕೆ ಮುಂಚೆ ಮನೆ ದೇವ್ರ ಆರತಿ ಮತ್ತು ಕೊಲ್ಲಾಪುರದಮ್ಮನ ಆರತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದೆ. ಆರತಿಗೆ ಸಿಗ್ಸೋಕ್ಕೆ ಹೂವನ ನಮ್ಮ ಆಂಟಿ ಎಲ್ಲ ರೆಡಿ ಮಾಡಿರ್ತಾಯಿದ್ರು, ಅಂದರೆ ಕಣಗ್ಲು ಹೂವನೆಲ್ಲ ಕಡ್ಡಿಗೆ ಏರಿಸ್ತಾಯಿದ್ರು. ಸೊ ಅದಾದಮೇಲೆ ನಾನೆಲ್ಲ ಎಲೆ ಮತ್ತು ತಮಟಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಅದಕ್ಕೆಲ್ಲ ಸುತ್ತ ಕಡ್ಡಿ ಸಿಗಿಸಿ ರೆಡಿ ಮಾಡಿಟ್ಟಿದ್ದೆ. ಕೆಲವರೆಲ್ಲ ದೊಡ್ಡ ದೊಡ್ಡ ಕಂಬಿದು ಆರತಿ ಮಾಡ್ತಾರೆ, ಬಟ್ ನಾವು ಮುಂಚೆಯಿಂದನೂ ಇದೇ ಥರ ನಡ್ಸ್ಕೊಂಬಂದಿರೋದ್ರಿಂದ ನಾವು ಪುಟಾಣಿ ಆದರೂ ಪರವಾಗಿಲ್ಲ, ಈ ಥರ ಆರತಿನೇ ನಾವು ದೇವ್ರಿಗೆ ನಡೆಸಿರೋದ್ರಿಂದ ಈ ಥರ ಆರತಿ ಮಾಡಿದ್ವಿ. ಸೊ ಅದಕ್ಕೆಲ್ಲ ಬೆಳಗಕ್ಕೆ ಮುಂಚೆ ಫಸ್ಟು ಮನೇಲಿ ಕಡ್ಡಿ ದೀಪ ಎಲ್ಲ ಹಚ್ಚೋಣ ಅಂತ ಇಟ್ಟಿದ್ದೆ. ನಮ್ಮ ಬಾಬಾ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮ ಅಣ್ಣ ನಾನು ಪೂಜೆ ಮಾಡೋದು ಒಂದು ವಿಡಿಯೋ ಮಾಡಿದ್ದಾರೆ ನೋಡಿ ಗೈಸ್. ಪೂಜೆ ಎಲ್ಲ ಆಯಿತು. ನಾನು ಮತ್ತು ದೇವ್ರ ಮನೆ ಎರಡೂ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಮನೆ ದೇವ್ರ ಆರತಿ ಎಲ್ಲ ಬೆಳಗಿದಾಯಿತು. ಸೊ ಇವಾಗ ಗ್ರಾಮ ದೇವತೆಗೆ ಆರತಿ ತೊಗೊಂಡೋಗೋಣ ಅಂತ ಅದಕ್ಕೆಲ್ಲ ಬೇವಿನ ಸೊಪ್ಪು ಎಲ್ಲ ಸುತ್ತ ರೆಡಿ ಮಾಡಿಟ್ಟಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಅಕ್ಕ ಮಗಳು ಬಂದು, ಇವಳನ್ನ ಬೋಡಿ ಅಂತ ಕರಿತೀವಿ, ನಮ್ಮ ಅಕ್ಕ ಮಗಳು ಹೆಸರು ರಾಹಿತ್ಯ ಅಂತ. ಅವ್ನು ನಮ್ಮ ಡಿಚ್ಚಿ ಅವನು. ಅವಳಿಗೂ ನಾನಂದರೆ ಸಖತ್ ಫೇವ್ರೇಟ್, ನನಗೂ ಅವಳಂದರೆ ಸಖತ್ ಫೇವ್ರೇಟ್. ಸೊ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಗೈಸ್. ಅಂತೈತೆ ಕಣ್ಣು ಹೊಡಿತಾಳೆ ದಿನವೂ ಗುಂಗೆ ಅಂತೈತೆ ಮಾತು ನನ್ನೋಳು ನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ಮುಖಂತೆ ಆ ಗಜ್ಜೆ ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರಳೆ ಹಿಮದ ಬಿಂದು ಕಣ್ಣುಗಳೇ ನನ್ನ ಬಾಳ ಹೆಣ್ಣಿ ಬಳೆ ಘಲ್ 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 ಅಂತೈತೆ ಎದೆಯ. ಪೂಜೆ ಎಲ್ಲ ಆಯಿತು ಗೈಸ್, ಇವಾಗ ಆರತಿ ಹೊತ್ಕೊಂಡು ಹೋಗಬೇಕು, ಎಲ್ಲ ರೆಡಿ. ಸೊ ದೇವ್ರ ಮನೆಯಿಂದ ಆರತಿ ತೊಗೊಂಡು ಆಚೆ ಬರ್ತಾ ಇದ್ದೀನಿ. ಈಗ ಫಸ್ಟು ದೇವಸ್ಥಾನ ಹತ್ರ ಹೋಗಿ ಆರತಿ ಬೆಳಗ್ಬಿಟ್ಟು ನೆಕ್ಸ್ಟು ಉಪ್ಪಾರ ಹಾಕಬೇಕು. ಉಪ್ಪಾರ ಅಂದರೆ ಮೊಸರನ್ನ ಮತ್ತು ಮೊಟ್ಟೆನ ದೇವ್ರಿಗೆ ಎಡೆ ಹಾಕಬೇಕು ದೇವಸ್ಥಾನ ಮುಂದೆ. ಅದಕ್ಕೆ ಅಂತ ಒಂದು ಸ್ಪೇಸ್ ಇರುತ್ತೆ, ಅದ್ರದ್ದೆಲ್ಲ ವ್ಲಾಗ್ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಇವರು ನಮ್ಮ ಅಕ್ಕ ಚೇತನ ಅಂತ ಬೆಂಗಳೂರಿಂದ ಬಂದಿದ್ದರು. ನಾನು ಅಕ್ಕ ಮತ್ತು ನಮ್ಮ ಅಕ್ಕ ಪಾಪು ದೇವಸ್ಥಾನದ ಹತ್ರ ಹೊರಟಿದ್ವಿ. ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಇನ್ನೊಬ್ಬರು ಅಕ್ಕನೂ ಆ್ಯಡ್ ಆಗ್ತಾರೆ. ನಾನು ಹಂಗೆ ಆರತಿ ಹೊತ್ಕೊಂಡು ಹೋಗ್ತಾನೆ ವ್ಲಾಗ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಆರತಿ, ಮತ್ತು ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಇಲ್ವೋ ಕಮೆಂಟ್ ಮಾಡಿ ಗೈಸ್. ನಮ್ಮ ಮನೆಗೂ ದೇವಸ್ಥಾನಕ್ಕೂ ಸ್ವಲ್ಪ ಅಷ್ಟೇ ಡಿಸ್ಟೆನ್ಸು, ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ್ರೆ ಸಿಗುತ್ತೆ. ನಾನು ದೇವ್ರ ಹತ್ರಕ್ಕೆ ಹೋಗಿ ಒಂದ್ಸತಿ ಬೆಳ್ಕೊಬಂದೆ, ಮತ್ತು ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದರು, ಅವರು ನೀಟಾಗಿ ದೇವ್ರ ಹತ್ರ ಬೆಳಗಿಸ್ಕೊಟ್ರು. ಮತ್ತು ಇದೆಲ್ಲ ತೆಗ್ದಕ್ಕೆ ಸ್ಪೇಸ್ ಇದೆ ಮತ್ತು ಉಪ್ಪಾರ ಹಾಕಕ್ಕೆ ಸ್ಪೇಸ್ ಇದೆ ಅಂತ ಹೇಳಿದ್ನಲ್ಲ, ಅದು ಇಲ್ಲೇ ಅದ್ರದ್ದು ಎಲ್ಲ ಕಣಗ್ಲುವ ಮತ್ತು ಬೇವಿನ ಸೊಪ್ಪು ಮತ್ತು ಅದು ತಮಟದ ಪಿಡ್ಸೆ ಅಂತ ಬರುತ್ತೆ, ಅದ್ರದ್ದು ಹುಂಡೆ ಎಲ್ಲ ತೆಗ್ದಾಕ್ಬೇಕಿಲ್ಲಿ, ತೆಗ್ದಾಕ್ತಾಯಿದ್ದೀನಿ. ಹಾಗೆ ನಮ್ಮ ಅಕ್ಕ ದೇವ್ರದ್ದು ಒಂದು ಕ್ಲಿಪ್ ತೊಗೊಂಡಿದ್ದಾರೆ ನೋಡಿ ಗೈಸ್. ಅದೇ ದೇವಸ್ಥಾನದ ಗುಡಿ ಪಕ್ಕ ಇರೋ ಮಂಟಪದಲ್ಲೇ ದೇವ್ರಿದ್ದು. ನೆಲೆ ದೇವ್ರಿಗೂ ಹಾಗೆ ಮೆರವಣಿಗೆ ದೇವ್ರು ಎರಡಕ್ಕೂ ಆರತಿ ಮಾಡಿಕೊಂಡು ನೆಕ್ಸ್ಟು ಇವಾಗ ಉಪ್ಪಾರ ಹಾಕ್ತೀನಿ.
ಅದು ಹಾಕೋಕ್ಕೆ ಮುಂಚೆ ಫಸ್ಟು ಕೆಳಗೆ ಬೇವಿನ ಸೊಪ್ಪು ಇಡಬೇಕು. ಬೇವಿನ ಸೊಪ್ಪನ್ನೆಲ್ಲ ನೀಟಾಗಿ ಕೆಳಗೆ ಹಾಕಿಬಿಟ್ಟು ಅದ್ರ ಮೇಲೆ ಮೊಸರನ್ನ ಮೊಟ್ಟೆ ಎಲ್ಲನೂ ಇಡೋದು. ಮುಂಚೆ ಒಂದು 10 ಇಯರ್ಸ್ ಬೇಕಂದರೆ ನಾವು ಈ ಮನೆಗೆ ಹೊಸ್ದಾಗಿ ಬಂದಾಗ ನಾವು ಮಧ್ಯರಾತ್ರಿ 2 ಗಂಟೆಗೆ ಬಾನ ಅಂತ ಬರ್ತಿತ್ತು. ಬಾನ ಬರೋ ಟೈಮಲ್ಲಿ 10 ಅಥವಾ 11ಗೆ ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರೆ 2 ಅಷ್ಟರೊಳಗೆ ಬಾನ ಬರ್ತಾಯಿತ್ತು. ಆವಾಗ ಉಪಹಾರ ಹಾಕ್ತಿದ್ವಿ. ಬಟ್ ಇವಾಗೆಲ್ಲ ಜಾತ್ರೆ ಜೋರಾಗಿ ಮಾಡೋದ್ರಿಂದ ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಟಯರ್ಡ್ ಆಗಿರ್ತೀವಿ. ಸೊ ಆರತಿ ತೊಗೊಂಡೋದಾಗ್ಲೇ ಉಪಹಾರ ಮತ್ತು ಪೂಜೆ, ಇವಾಗ ಹಣ್ಣು ಕಾಯಿ ಪೂಜೆ ಎಲ್ಲ ಮಾಡಿಸ್ಕೋತೀವಿ. ಅದೆಲ್ಲ ಒಂದೇ ಸತಿ ಮಾಡ್ಕೊಂಬರ್ತಾಯಿದ್ದೀವಿ ಗೈಸ್. ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಇಲ್ಲಿ ಮುಂದೆ ಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ ಗೈಸ್. ನಾನು ಈಗ ಫಸ್ಟು ಅಲ್ಲಿಂದು ತೀರ್ಥ ಇಸ್ಕೊಂಡೋಗಿ ಇಲ್ಲಿ ಪ್ರಸಾದ ಮಾಡಿದ್ವಲ್ಲ, ನಮ್ಮ ಮನೇಲಿ ಅಡುಗೆ ಮಾಡಿದ್ವಲ್ಲ, ಅದಕ್ಕೆಲ್ಲ ತೀರ್ಥ ಹಾಕಬೇಕು. ಸೊ ಫಸ್ಟು ತೀರ್ಥ ಇಸ್ಕೊಂಡು ಹೋಗಿ ಮನೇಲಿ ಕೊಟ್ಟಮೇಲೆ ಅದನ್ನೆಲ್ಲ ಪ್ರಸಾದಕ್ಕೆ ಪ್ರೋಕ್ಷಣೆ ಮಾಡಿಬಿಟ್ಟು ಎಲ್ಲರಿಗೂ ಬಡ್ಸೋಕ್ಕೆ ಶುರು ಮಾಡ್ತಾರೆ. ಹಾಗೆ ನಾನು ದೇವ್ರ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ದೇವ್ರದ್ದು ಹೂವು ಬೇರೆ ಬಿತ್ತು ನೋಡಿ ಗೈಸ್. ನಾನು ಈಗಲೇ ಎಡಿಟ್ ಮಾಡಬೇಕಾದ್ರೆ ನೋಡ್ತಾಯಿದ್ದೀನಿ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಹಾಗೆ ಮೆರವಣಿಗೆ ದೇವರಿಂದೆಲ್ಲ ಪೂಜೆ ಆದಮೇಲೆ ಪಕ್ಕದಲ್ಲಿ ದೇವ್ರದ್ದು ಮೂಲ ವಿಗ್ರಹ ಇರುವಂಥ ಗುಡಿ ಇದೆಯಲ್ಲ, ಅಲ್ಲಿ ಬಂದೆ. ಅಲ್ಲೂ ಎಲ್ಲ ನೀಟಾಗಿ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ನೆಕ್ಸ್ಟು ಸರಿ ಮನೆಗೆ ಹೋಗೋಣ ಅಂತ ಹೊರಟೆ. ಅಲ್ಲಿ ನನಗೆ ಅಮ್ಮನವ್ರದ್ದು ಬ್ಯಾಂಗಲ್ಸ್ ಕೊಟ್ಟಿದ್ರು. ಸಖತ್ ಖುಷಿ ಆಯಿತು. ತುಂಬ ಬ್ಲೆಸ್ಡ್ ಫೀಲಿಂಗ್ ಆಗ್ತಿದೆ. ಇದು ದೇವಸ್ಥಾನಕ್ಕೆ ಎಂಟರ್ ಆಗುವಾಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಗೈಸ್. ಸ್ವಾಗತ ಅಂತೆಲ್ಲ ಬರೆದಿದ್ದಾರೆ. ಮತ್ತು ಫುಲ್ ಕೋಟೆಯ ಗ್ರಾಮ ದೇವತೆ ಇದು ಅಂತೆಲ್ಲ ಹೂವಿನಲ್ಲಿ ಬರೆದಿದ್ದಾರೆ. ಹಾಗೆ ಮೇಲ್ಗಡೆ ನವದುರ್ಗೆಯರ್ದು ಇಮೇಜಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ನಮ್ಮ ಅಕ್ಕಂದ್ರಿಬ್ರು ಅಲ್ಲಿ ಪ್ರಸಾದ ಇಸ್ಕೊಂಡು ತಿಂತಾಯಿದ್ರು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರು ಆರಾಮಾಗಿ ನಿಧಾನಕ್ಕೆ ಬರಲಿ ಅಂತ ನಾನು ತೀರ್ಥ ಹಾಕಬೇಕಾಗಿತ್ತಲ್ಲ, ಸೊ ನಾನು ಆರ್ತಿದು ತೊಗೊಂಡು ಮನೆ ಹತ್ರ ಹೊರಟೆ. ಅಕ್ಕ ಮಗಳು ನನ್ನ ಜೊತೆನೇ ಬರ್ತೀನಿ ಅಂತ ರೋಡಲ್ಲೇ ಹಾಗೆ ತಿನ್ಕೊತ ಚಿತ್ರಾನ್ನ ತಿನ್ಕೊಂಡು ನನ್ನ ಜೊತೆಲೇ ಬರ್ತಾವಳು ಬೇಬಿ. ಹಾಗೆ ನರಸಿಂಹ ಸ್ಟೋರ್ ಹತ್ರನೂ ಒಂದು ದೊಡ್ಡ ಸರ್ವರಿಗೂ ಸುಸ್ವಾಗತ ಅಂತ ಒಂದು ಡೆಕೋರೇಟಿವ್ದು ಮಾಡಿದ್ದಾರೆ ನೋಡಿ ಗೈಸ್. ಸೊ ನಿಮಗೆಲ್ಲ ತೋರಿಸೋಣ ಅಂತ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡು, ಸೊ ನಮ್ಮ ಅಕ್ಕಂದ್ರು ಬಂದರು, ಅವರಿಬ್ರು ತೋರಿಸ್ತೀನಿ ನೋಡಿ ಗೈಸ್. ಆವಾಗಲೇ ಚೇತನ ಅಕ್ಕ ಅಂತ ತೋರಿಸಿದ್ನಲ್ಲ, ಇವರು ಚಂದ್ರಕಲಾ ಅಕ್ಕ ಅಂತ. ನಾಳೆ ಎಲ್ಲ ಯೂಟ್ಯೂಬಲ್ಲಿ ನೀವೇ ಇರ್ತೀರ ನೋಡಿ ಗೈಸ್. ನೋಡಿ ಗೈಸ್, ನಮ್ಮ ಅಕ್ಕಂದ್ರು ನೋಡಿ ಗೈಸ್, ಇವರೇ ನಮ್ಮ ಅಕ್ಕಂದ್ರು. ಹಾಗೆ ಬರ್ತಾ ಅಯ್ಯಪ್ಪ ಸ್ವಾಮಿ ಟೆಂಪಲ್ದು ಹಾಗೆ ರಾಮ ದೇವಸ್ಥಾನದ್ದು ಒಂದು ಕ್ಲಿಪ್ ತೊಗೊಂಡೆ ಗೈಸ್. ದೇವಸ್ಥಾನಕ್ಕೆ ಹೋಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು. ನಮ್ಮ ಬೋರ್ಡಿಗಂತೂ ನಾನಂತೂ ಫೇವ್ರೇಟ್. ಅಕ್ಕ ಒಂದು ವೀಡಿಯೋ ಮಾಡೋಣ ಅಂದ್ಲು, ಸೊ ಅವಳದೊಂದು ವೀಡಿಯೋ ಮಾಡಿದೆ. ಹಾಗೆ ನಂದು ಒಂದು ವೀಡಿಯೋ ಮಾಡಿಕೊಂಡೆ ಗೈಸ್. ಸೊ ಇದು ಡೇ 2ದು ಪಾರ್ಟ್ 1 ವ್ಲಾಗ್ ಆಗಿರುತ್ತೆ. ಇದು ನಾನು ಆರತಿ ತೊಗೊಂಡೋಗಿರೋ ಕ್ಲಿಪ್ಸು, ಇಮೇಜಸ್ಸು, ಹಾಗೆ ನಿನ್ನೆ ಹಿಂದಿನ ದಿವಸದ್ದು ದೇವ್ರು ಬಂದಿರೋ ವಿಡಿಯೋದೆಲ್ಲ ಸಖತ್ತು ಕ್ಲಿಪ್ಸ್ ಇದೆ, ಎಲ್ಲನೂ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಸೊ ವಾಚ್ ಟಿಲ್ ಎಂಡ್. ಮತ್ತು ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಅಂತೂ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಯಾರ್ಯಾರೆಲ್ಲ ಬಂದಿದ್ರು, ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲನೂ, ಹಾಗೆ ಏನೇನೆಲ್ಲ ನಾನ್ ವೆಜ್ ಮಾಡಿಸಿದ್ವಿ ಅದ್ರದ್ದೆಲ್ಲ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. So this is it for the video. Thank you so much for watching. Please do subscribe, like and share, and watch till end and enjoy the vlog guys. See you in the next one. Bye.
ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ